ವಿಶೇಷವೇನೆಂದ್ರೆ ಈ ದೇವಿಯಲ್ಲಿ ನಾವು ಸ್ಮರಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಬೀಜಾಕ್ಷರ ಮಂತ್ರಗಳನ್ನು ನಾವು ಹೇಳಬೇಕಾಗಿ ಬರುತ್ತೆ. ಅದು ಕೆಲವು ಗುಪ್ತವಾಗಿರುತ್ತೆ, ಕೆಲವು ಗುಪ್ತ ಇಲ್ಲದೆ ಇರತಕ್ಕಂಥ ಕೆಲವು ಬೀಜಾಕ್ಷರಗಳಂತಿರುತ್ತವೆ. ನಮ್ಮ ಸಮಸ್ತ ಕಾರ್ಯಗಳು ಸಿದ್ಧಿ ಆಗುವಂತ ಕೆಲವು ಬೀಜಾಕ್ಷರ ಮಂತ್ರಗಳನ್ನ ನಾವು ಇವತ್ತು ತಿಳಿಸ್ಕೊಡ್ತೀನಿ, ಒಂದೆರಡು ಮೂರನ್ನ. ಅದನ್ನ ಭಕ್ತಾದಿಗಳು ಪ್ರತಿನಿತ್ಯ ನೀವೇನೇ ಇರಿ, ಹೇಗೆ ಇರಿ, ಏನೇ ಮಾಡಿ 24 ಗಂಟೆಗಳಾದ್ರೂ ಸರಿನೇ ಅದನ್ನ ನೀವು ಮನಸ್ಸಿನಲ್ಲಿ ಅದನ್ನ ತಿಳ್ಕೊಂಡು ಹೋದ್ರೆ ಸಮಸ್ತ ಕಾರ್ಯಗಳು ಕೂಡ ನಿಮಗೆ ಸಿದ್ಧಿ ಆಗುತ್ತೆ. ಅದು ಬೀಜಾಕ್ಷರ ಮಂತ್ರವೇನೆಂದ್ರೆ ಓಂ ನಮೋ ಭಗವತೆ ಮಂ ಮಹೇಶ್ವರಿಯೈ ನಮಃ. ಓಂ ನಮೋ ಭಗವತೆ ಮಂ ಮಹೇಶ್ವರಿಯೈ ನಮಃ ಅಂತ ಹೇಳ್ಕೊಂಡು 108 ಸಾರಿನೋ 21 ಸಾರಿನೋ 1008 ಸಾರಿನೋ ನೀವು ಅದನ್ನ ಮನಸ್ಸಿನಲ್ಲಿ ಜಪ ಮಾಡಿದ್ದೆ ಆದ್ರೆ ನಿಮ್ಮ ಸಮಸ್ತ ಕಾರ್ಯಗಳು ಏನೇ ದೋಷಗಳಿದ್ರೆ, ತಾಂತ್ರಿಕ ದೋಷ, ಮಾಂತ್ರಿಕ ದೋಷ, ದೃಷ್ಟಿ ದೋಷಾದಿಗಳು, ಭೂಗ್ರಹಾದಿ ದೋಷಗಳಿದ್ದರೂ ಬೇರೆ ಯಾರಾದರೂ ತೊಂದರೆಗಳನ್ನು ನಿಮಗೆ ಮಾಡಿದ್ರು ಕೂಡ ಆ ತೊಂದರೆಗಳನ್ನು ಅದು ಪರಿಹಾರ ಮಾಡುವಂತ ಒಂದು ಶಕ್ತಿಯನ್ನ ಕೊಡುತ್ತೆ.